ವೆಲ್, ನಿಮ್ಮೆಲ್ಲರಿಗೂ ಗೊತ್ತಿದೆ, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ್ರು. ತದನಂತರ ಚೊಚ್ಚಲ ಅಧಿವೇಶನ ಕೂಡ ಮುಗಿದಿದೆ 2 ದಿವಸ ಮುಂಚಿತವಾಗಿ. ಹಾಗಾದ್ರೆ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರ ಸ್ಕೋರ್ ಎಷ್ಟ್ರಿ, ರಿಮಾರ್ಕ್ ಎಷ್ಟ್ರಿ, ಮಾರ್ಕ್ಸ್ ಎಷ್ಟ್ರಿ, ಅಸಲಿಗೆ ಸ್ಟೇಟಸ್ ಏನ್ರಿ ಅನ್ನುವ ಒಂದು ಮಾರ್ಕ್ಸ್ ಕಾರ್ಡ್ನ, ಒಂದು ರಿಪೋರ್ಟ್ ಕಾರ್ಡ್ನ ಕೊಡುವಂಥ ಒಂದು ಪ್ರಯತ್ನ ನಿಮಗೆ. ಅದು ನ್ಯೂಸ್ ಬಾಸ್ನಲ್ಲಿ ಮೊದಲ ಸ್ಟೋರಿಯಾಗಿ ಮೊದಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮುಖಭಂಗ ಆಯ್ತಾ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ಹಾಗಾದ್ರೆ ವಾಟ್ ಈಸ್ ದ ರೀಸನ್, ವಾಟ್ ಮೈಟ್ ಬಿ ದ ರೀಸನ್ ಫಾರ್ ದಿಸ್ ಸ್ಟೇಟ್ಮೆಂಟ್? ಮೊದಲ ಅಧಿವೇಶನದಲ್ಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವ ಕಾರಣಕ್ಕಾಗಿ ಮುಖಭಂಗ ಆಯಿತು? ಆಡಿಸಿ ನೋಡಿದ್ರ ಅವರು? ವೆರಿ ಇಂಪಾರ್ಟೆಂಟ್. ಮೊದಲ ಪ್ರಯತ್ನದಲ್ಲೇ ವಿಫಲರಾದ್ರ ಡಿ.ಕೆ. ಶಿವಕುಮಾರ್ ಅವರು ಅನ್ನೋದನ್ನ ಕೋಟ್ ಮಾಡಿ ತೋರಿಸ್ತಾ ಇದ್ವಿ. ಹಾಗಾದ್ರೆ ಅವರು ಅವರ ಯಾರು ನೋಡೋಣ. ಇದು ವಿಫಲ ಆಗಿದ್ದ ಅಥವಾ ವಿಫಲ ಮಾಡಿದ್ದ? ನನ್ನನ್ನ ಬಿಟ್ಟು ಏನಾಗಲ್ಲ ಅನ್ನೋ ಸಂದೇಶ ಏನಾದ್ರೂ ರವಾನೆ ಆಗ್ತಾ ಇದೆಯಾ ಈ ಅಧಿವೇಶನದ ಮೂಲಕ? ಹಾಗಿದ್ರೆ ಸಂದೇಶ ಕೊಟ್ಟಿದ್ದಾದ್ರೂ ಯಾರಿಗೆ, ಹ್ಯಾಕ್ ಕೊಟ್ರು, ಯಾವ ಉದ್ದೇಶದಿಂದ ಕೊಟ್ರು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಕಂಪ್ಲೀಟ್ ಸ್ಟೋರಿ ಆನ್ ನ್ಯೂಸ್ ಬಾಸ್. ಎಸ್, ನಿಜ, ರಾಜಕಾರಣ ಅಂದ್ರೇ ಸ್ಟ್ರಾಟಜಿಗಳ ಗೂಡಾಗಿರುತ್ತೆ. ಹೀಗಿರುವಾಗ ಈ ಸ್ಟ್ರಾಟಜಿಗಳು ಅಲರ್ಜಿನ, ಮುತುವರ್ಜಿನ ಅಥವಾ ಇನ್ಯಾವುದೋ ಬೇರೆ ಯಾವುದೋ ಉದ್ದೇಶಕ್ಕೆ ಅರ್ಜಿನ, ಹೀಗೆ ಹಲವು ಪ್ರಶ್ನೆಗಳು ಬರುತ್ತವೆ. ರಾಜಕಾರಣ ಅಂದ್ರೆ ಹೀಗೆ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನ ನಾವು ಹೇಳ್ತಾ ಇರ್ತೀವಿ. ಆಮೇಲೆ 2+2 is not equal to 4. ನಾವು ಎದುರುಗಡೆ ಏನು ನೋಡ್ತಾ ಇದ್ದೀವಿ ಅದು ಅಷ್ಟೇ ಇರಲ್ಲ, ಬೇರೆ ಹಿಂದೆ ಲೆಕ್ಕಾಚಾರ ಇರುತ್ತೆ ಅನ್ನೋದನ್ನ ಪದೇ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಹೇಳ್ತಾ ಇರ್ತೀವಿ. ಹಾಗಾದ್ರೆ ಮೊದಲ ಅಧಿವೇಶನದಲ್ಲಿ ಮುಖಭಂಗ ಆಗಿದ್ದು ಯಾಕೆ, ಏನು, ಎತ್ತ, ಈ ಪ್ರಶ್ನೆ ಬರೋ ಕಾರಣ ಏನು ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದೀವಿ. ನನ್ನನ್ನ ಬಿಟ್ಟು ಏನು ಆಗಲ್ಲ ಅನ್ನೋ ಸಂದೇಶ ಕೊಟ್ರ ಸಿದ್ದರಾಮಯ್ಯ? ಆ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಹೈಕಮಾಂಡ್ಗೆ ಹೋಯ್ತಾ ಸಿದ್ದರಾಮಯ್ಯ ಮಹತ್ವದ ಸಂದೇಶ? ರಾಜ್ಯ ನಾಯಕರಿಗೂ ಸಿದ್ದು ಸ್ಟ್ರಾಂಗ್ ಮೆಸೇಜ್ ಕೊಟ್ರ? ಸದನದೊಳಗೆ ಗದ್ದಲ ಗಲಾಟೆ, ಡಿಕೆಶಿ ತಂತ್ರಕ್ಕೆ ಹಿನ್ನಡೆ ಆಯ್ತಾ? ಸಿದ್ದರಾಮಯ್ಯ ಇದ್ದಿದ್ರೆ ಇಷ್ಟೆಲ್ಲ ಗದ್ದಲ ಆಗ್ತಾ ಇರಲಿಲ್ಲ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ವಿಪಕ್ಷ ನಾಯಕರನ್ನ ಕಟ್ಟಿ ಹಾಕೋದ್ರಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂಪೂರ್ಣವಾಗಿ ವಿಫಲರಾದ್ರ ಅನ್ನುವ ಸಂದೇಶ ರವಾನೆ ಆಗ್ತಾ ಇದೆಯಾ? ಆ ಒಂದು ಮೆಸೇಜ್ ಹೋಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಸದ್ದಾಗ್ತಾ ಇದೆ. ನಾನಿಲ್ದೆ ಏನೂ ಇಲ್ಲ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ರ? ಮೌನವಾಗಿಯೇ ಡಿ.ಕೆ. ಶಿವಕುಮಾರ್ಗೆ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ರ? ಎಸ್, ಹಾಗಾದ್ರೆ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ.ಶಿನ, ಸಿದ್ದರಾಮಯ್ಯ ವರ್ಸಸ್ ಹೈಕಮಾಂಡ, ಅಥವಾ ನಾನು ಇಲ್ಲ ಅಂದ್ರೆ ಏನು ನಡೆಯಲ್ಲ, ಹಾಗಾಗಿ ನನ್ನನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನುವ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಈ ಎಲ್ಲ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವ. ಸಾಮಾನ್ಯವಾಗಿ ಅದು ವಿರೋಧ ಪಕ್ಷದ ನಾಯಕ ಆಗಿರ್ಬೋದು, ಶಾಸಕಾಂಗ ಪಕ್ಷದ ನಾಯಕ ಆಗಿರ್ಬೋದು, ಸಿದ್ದರಾಮಯ್ಯ ಅಂತಿದ್ದಾಗ ಅಲ್ಲೊಂದು ವರ್ಚಸ್ಸು ಇರುತ್ತೆ, ಅಲ್ಲೊಂದು ಛಾಪ್ ಇರುತ್ತೆ, ಒಂದು ಸ್ಪಾರ್ಕ್ನ ಕ್ರಿಯೇಟ್ ಮಾಡ್ತಾರೆ. ಯಾವ ವಿಚಾರವನ್ನು ಅವ್ರು ಹೇಳಬೇಕು ಅಂದ್ಕೊಂಡಿರ್ತಾರೋ, ಮಂಡಿಸಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಂಡಿಸಿಯೇ ತೀರ್ತಾರೆ. ಯಾವ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಆಗಬಾರ್ದು ಅಂತ ಇದ್ದರೆ ಆ ವಿಚಾರ ಪ್ರಸ್ತಾಪ ಆಗದೇ ಇರೋ ನಿಟ್ಟಿನಲ್ಲಿ ಅವರು ಕೂಡ ಮುಂದಾಗ್ತಾ ಇದ್ರು. ಆ ಒಂದು ಇತಿಹಾಸ ಅವ್ರದ್ದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದರೆ ಡಿ.ಕೆ. ಶಿವಕುಮಾರ್ಗೆ ಅದು ಸಾಧ್ಯವಾಗಿಲ್ಲ ಅನ್ನೋದು ಈಗ ನಮಗೆ ಸಿಗ್ತಾ ಇರುವಂಥ ಸದ್ಯದ ಒಂದು ಮಾಹಿತಿ. ಎಸ್, ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ, ಅನಲೈಸ್ ಕೂಡ ಮಾಡ್ತಾರೆ. ವೆರಿ ಗುಡ್ ಮಾರ್ನಿಂಗ್ ದೀಪಾ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಆಮ್ ಐ ಆಡಿಬಲ್? ಗುಡ್ ಮಾರ್ನಿಂಗ್. ಎಸ್ ದೀಪಾ, ಈಗ ಅಧಿವೇಶನ ಅಂತ ಹೇಳಿದ ತಕ್ಷಣ ಸದನ ಕದನ ಇದೆಲ್ಲ ಕೇಳಿದೀವಿ. 2 ದಿವಸ ಮುಂಚಿತವಾಗಿ ಈಗ ಮೊಟಕುಗೊಳಿಸಿದ್ದು ಆಯ್ತು. ಯಾವ ಪುರುಷಾರ್ಥಕ್ಕೆ ಅಂತ ನಾವು ನೋಡಿದ್ರೆ ಬಹಳಷ್ಟು ವಿಚಾರಗಳು ಬರುತ್ತವೆ. ಆದ್ರೆ ಸದ್ಯಕ್ಕೆ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಆಡಿಸಿ ನೋಡಿದ್ದ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆಯಲ್ಲ. ವಾಟ್ ಈಸ್ ದ ರೀಸನ್ ಈ ಸಿಚುವೇಶನ್ ಕ್ರಿಯೇಟ್ ಆಗಲಿಕ್ಕೆ, ಸಿದ್ದರಾಮಯ್ಯನವರು ಮತ್ತೆ ಮುನ್ನೆಲೆಗೆ ಬರೋಕೆ ಕಾರಣ ಆಗಿದ್ದಾದ್ರೂ ಏನು? ಯಾವ ಪ್ರಮುಖ ಅಂಶ ಇಲ್ಲಿ ಹೈಲೈಟ್ ಆಗ್ತಾ ಇದೆ ಅನ್ಸುತ್ತೆ? ಪ್ಲೀಸ್ ಗೋ ಹೆಡ್. ಯಾವುದೇ ಅಧಿವೇಶನ, ಸ್ಪೆಷಲಿ ಹಿಂದೆ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಅಧಿವೇಶನವನ್ನ 5 ವರ್ಷಗಳ ಕಾಲ ನಡೆಸಿದ್ರು, ಜೊತೆಗೆ ಈ 3 ವರ್ಷಗಳ ಕಾಲ ಯಾವ ರೀತಿಯಾಗಿ ಅವರು ಅಧಿವೇಶನವನ್ನ ನಡೆಸಿದ್ರು ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ ರಾಘವ್ ಸೂರ್ಯ. ಓಕೆ, ಇದರ ಜೊತೆಗೆ ಹೊಸ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಮೊದಲ ಏನು ಅವರ ಅಧಿವೇಶನ ಇದೆ, ಆ ಅಧಿವೇಶನ ಯಾವ ಮಟ್ಟಿಗೆ ಆಯ್ತು ಅನ್ನುವಂತಹದ್ದನ್ನ ನಾವು ತಾಳೆ ಹಾಕಿ ನೋಡ್ಬೇಕಾಗತ್ತೆ. ಅವರ ಬಳಿ ಚಾಕಚಕ್ಯತೆ ಇಲ್ಲ ಅನ್ನುವಂತಹದ್ದೇನಿಲ್ಲ, ಎಲ್ಲವೂ ಕೂಡ ಇದೆ. ಆದರೂ ಕೂಡ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಅವರು ನಡೆಸಲಿಲ್ಲ ಅನ್ನುವಂತಹದ್ದು ಇದೀಗ
ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರೋದಂತೂ ನಿಜ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎದ್ದು ನಿಂತು ಅದು ಬಜೆಟ್ ವಿಚಾರ ಆಗಿರ್ಬೋದು ಅಥವಾ ಅನುದಾನದ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಯೋಜನೆಗಳ ಉತ್ತರವನ್ನು ಕೊಡ್ತಾರೆ ಅಂದ್ರೆ ಇಡೀ ಸದನ ಸೈಲೆಂಟ್ ಆಗ್ತಾ ಇದ್ದಿದ್ದನ್ನ ನೋಡಿದ್ವಿ. ಜೊತೆಗೆ ಯಾವುದೇ ವಿಪಕ್ಷ ನಾಯಕರುಗಳು ಅವ್ರಿಗೆ ಏನೋ ಒಂದು ಮಾತಾಡ್ತಾರೆ ಅನ್ನುವಂತಹದನ್ನ ಅವರ ಮಾತಿನ ಮೂಲಕವೇ ಅವ್ರಿಗೆ ತಿರುಗುಬಾಣದ ರೀತಿಯಲ್ಲಿ ಅವರು ಉತ್ತರವನ್ನ ಕೊಡ್ತಾ ಇದ್ದಿದ್ದನ್ನು ಕೂಡ ನೋಡಿದ್ವಿ. ಆದ್ರೆ ಅವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತ ಅಲ್ಲ, ಎಲ್ಲೋ ಒಂದ್ ಕಡೆ ಅದನ್ನ ಎಡವಿದ್ರು ಅನ್ನುವಂತಹದ್ದಂತೂ ನಿಜ. ಇಡೀ 8 ದಿನಗಳ ಕಾಲ ಸದನ ವೇಸ್ಟ್ ಆಗೋದಿಕ್ಕೆ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರಣ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಸೈಲೆಂಟ್ ಆಗಿದ್ದಂತಹದ್ದು ನಾನಿಲ್ದೆ ಏನೂ ನಡೆಯೋದಿಲ್ಲ ಅನ್ನುವಂತಹ ಸಂದೇಶ ರಾಜ್ಯ ನಾಯಕರು ಮತ್ತೆ ಹೈಕಮಾಂಡ್ ನಾಯಕರಿಗೆ ತಲುಪಿಸಬೇಕಾಗಿತ್ತು. ಏನು ಡಿ ಕೆ ಶಿವಕುಮಾರ್ ಅವರ ನೆರವಿಗೆ ನಿಂತು ಅವರು ಉತ್ತರವನ್ನು ಕೂಡ ಕೊಡಬಹುದಿತ್ತು. ಅದು ಯಾವ ಗೋಜಿಗೂ ಕೂಡ ಸಿದ್ದರಾಮಯ್ಯ ಅವರು ಹೋಗ್ಲಿಲ್ಲ. ಕಾರಣ ಇಷ್ಟೇ, ತನ್ನ ಸ್ಥಾನವನ್ನ ಕಿತ್ತುಕೊಂಡಂತಹ ನಾಯಕರುಗಳಿಗೆ ನಾನೇನು ನನ್ನ ಒಂದು ಶಕ್ತಿ ಏನು ಅನ್ನುವಂತಹದನ್ನ ಅರ್ಥ ಮಾಡಿಸ್ಬೇಕಿತ್ತು ಅಂತ ಅನ್ಸುತ್ತೆ. ಹಾಗಾಗಿನೇ ಅವರು ಎಲ್ಲೋ ಒಂದ್ ಕಡೆ ಸದನಕ್ಕೆ 3-4 ದಿನ ಅಷ್ಟೇ ಬಂದಿದ್ದಂಥದ್ದು. ಬಂದಂತಹ ದಿನಗಳಲ್ಲಿ 1-2 ಗಂಟೆಗಳ ಕಾಲ ಕೂತು ಓದಂತಹದ್ದು ಕೂಡ ಇದೆ. ಹೀಗಾಗಿ ಹೈಕಮಾಂಡ್ ನಾಯಕರುಗಳಿಗೆ ಒಂದು ಸ್ಪಷ್ಟ ಸಂದೇಶ, ನಾನಿಲ್ಲದೆ ಏನೂ ಇಲ್ಲ ಅನ್ನುವಂತಹದನ್ನ ತಲುಪಿಸ್ಬೇಕಾಗಿತ್ತು. ಹಾಗಾಗಿ ಈಗ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಮತ್ತೆ ಕುತೂಹಲ ಎರಡೂ ಕೂಡ ಸದ್ಯಕ್ಕೆ ಇದೆ. ರಾಘವ್ ಸೂರ್ಯ. ಓಕೆ, ಥ್ಯಾಂಕ್ ಯು ದೀಪಾ. ಓಕೆ, ಒಟ್ಟಿನಲ್ಲಿ ಕುತೂಹಲ, ಕಾದು ನೋಡಬೇಕು. ರಾಜಕಾರಣ ಅಂದರೆ ಹಿಂಗೆ ಅನ್ನೋದು ಪಕ್ಕಾ ಆಗಿದೆ. ನೋಡಿ, ಅಧಿವೇಶನ ಅಂತ ಇರೋದೇ ನಮ್ಮ ಜನತೆಯ ಆಶೋತ್ತರಗಳಿಗೆ ಕಾರಣವಾಗಬೇಕಾಗಿರೋದು. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಾ ಅಥವಾ ಪ್ರೆಸೆಂಟ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡಬೇಕಾ? ಒಂದು ಪೈಸಾ, ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೂಡ ಈ ಅಧಿವೇಶನ ಕೊಡೋಕೆ ಸಾಧ್ಯ ಆಗಲ್ಲ. ಖಂಡಿತ. ಹಿಂಗಿರುವಾಗ ಯಾರು ಹುಷಾರಾಗಬೇಕು, ಯಾರು ಜಾಗೃತರಾಗಬೇಕು? ಅಫ್ಕೋರ್ಸ್ ಜನ, ನಾವೇ ಅಲ್ವಾ? ಹೀಗಾಗಿ ಅವ್ರಿಗೆ ನಮ್ಗಳ ಬಗ್ಗೆ ಭಯ ಇಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಆಗ್ತಾ ಇದೆ. ಹಾಗಾಗಿ ಪರ್ಯಾಯ ಶಕ್ತಿ ಬೇಕಾ ಅಥವಾ ಇಂಥವ್ರನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಾ, ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ